ವೆಲ್ಕಮ್ ಬ್ಯಾಕ್. ರಾಮನಗರದ ಗ್ರೇಟರ್ ಬೆಂಗಳೂರು ಕಚೇರಿ ಬಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೌನ್ಶಿಪ್ಗೆ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ಪ್ರಾಣ ಬಿಟ್ಟೆವು ಭೂಮಿ ಬಿಡೋದಿಲ್ಲ. ರೈತರ ಕುಂದು ಕೊರತೆ ಸಭೆಯಲ್ಲಿ ಶಾಸಕರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಯಲ್ಲೇ ಶಾಸಕರು ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಕಚೇರಿ ಬಾಗಿಲಲ್ಲಿ ಕುಳಿತು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೈಕ್ ಸವಾರನಿಗೆ ಸಾವಿನ ಕದ ತಟ್ಟುವಂತೆ ಮಾಡಿದೆ ನಾಯಿ. ಅಟ್ಟಾಡಿಸಿ ಬಂದಂತಹ ನಾಯಿಗೆ ಹೆದರಿ ವೇಗವಾಗಿ ಬೈಕನ್ನ ಚಾಲನೆ ಮಾಡಿದ್ದಾನೆ. ನೇರವಾಗಿ ಮನೆಯ ಗೋಡೆಗೆ ಬೈಕ್ ಹೊಡೆದು ಬೈಕ್ನ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯ ಕುಂಬಾರ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. 44 ವರ್ಷದ ವಿಶ್ವನಾಥ ಶಿರೋಳ ಮೃತ ದೈವಿ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಅಪಘಾತದ ದೃಶ್ಯ ಕೂಡ ಸೆರೆಯಾಗಿದೆ. ಅಥಣಿಯಲ್ಲಿ ಬೀದಿ ನಾಯಿಗಳ ಕಾಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ನಾಯಿಗಳಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತೆ? ಇದೇ ರೀತಿಯಾಗಿ ಒಂದು ನಾಯಿಗಳಿಂದ ಕಚ್ಚಿಸ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ, ಇನ್ನೊಂದು ಈ ರೀತಿಯಾಗಿ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಸಾವನ್ನಪ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ನಾಯಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ವೇಗವಾಗಿ ಹೋಗ್ತಾ ಇರ್ತಾರೆ. ವೇಗವಾಗಿ ಹೋಗುವಂತಹ ಸಂದರ್ಭದಲ್ಲಿ ಗಾಡಿ ಅಲ್ಲಿದ್ದಂತಹ ಗೋಡೆಗೆ ಹೋಗಿ ಗುದ್ದಿದೆ. ಆ ಗುದ್ದಿದ್ದ ರಭಸಕ್ಕೆ ಸ್ಥಳದಲ್ಲಿ ಬಿದ್ದು ಅವರು ಸಾವನ್ನಪ್ಪಿದ್ದಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನೋದು ಕಾಣ ಸಿಗ್ತಾ ಇದೆ. ಸ್ವಲ್ಪ ಅವರು ರೈಟಿಗೆ ತೆಗೆದುಕೊಂಡು ಮುಂದೆ ಹೋಗ್ಬಿಟ್ಟಿದ್ರೆ ಈ ರೀತಿಯಾದಂತಹ ಘಟನೆ ಜರುಗ್ತಾ ಇರಲಿಲ್ಲ. ಮತ್ತೆ ನೋಡಿ, ಬೀದಿ ನಾಯಿಗಳು ಯಾವ ರೀತಿಯಾಗಿ ವರ್ತಿಸ್ತವೆ ಅಂತಂದ್ರೆ, ನಮ್ಮ ಪಾಡಿಗೆ ನಾವು ನಮ್ಮ ಗಾಡಿಯಲ್ಲಿ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ. ಹಿಂದೆ ಎಷ್ಟು ತಮಗೆ ಸಾಮರ್ಥ್ಯ ಇದೆಯೋ ಅಷ್ಟು ವೇಗವಾಗಿ ಓಡಿಸ್ಕೊಂಡು ಬರ್ತವೆ.